ಹಲೋ ಎವ್ರಿವಾನ್, ವೆಲ್ಕಮ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ವಿಡಿಯೋ ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಸೊ ಸೆಕೆಂಡ್ ಡೇ ನಾವೇನು ಮಾಡಿದ್ವಿ ಅಂತ ಅಂದರೆ, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವೀಡಿಯೋಸ್ಗಳಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಡೇ ಏನಿತ್ತು ಅಂತ ಅಂದರೆ, ಮಾರ್ನಿಂಗ್ 6:30 ಹಂಗೆ ಎದ್ಬಿಟ್ಟು ಕಾಫಿಗೆ ಬಂದ್ವಿ. ಕಾಫಿ ಕುಡ್ಕೊಂಡು ಒಂದು ರೌಂಡ್ ರೆಸಾರ್ಟ್ನ ನೋಡ್ಕೊಂಡ್ಬಂದ್ವಿ. ಪೂರ ಹೇಗಿದೆ, ಇಲ್ಲಿ ಏನೇನು ಮಾಡ್ತಾಯಿದ್ರು. ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ರೆಸಾರ್ಟಲ್ಲಿ. ಸೊ ನನ್ನ ಫ್ರೆಂಡ್ಸ್ ಇನ್ನೂ ಎದ್ದಿರಲಿಲ್ಲ. ಟ್ರಕ್ಕಿಂಗ್ 7:30 ಇತ್ತು. ಆಲ್ರೆಡಿ ಅವರೆಲ್ಲ ಹೊರಟ್ಬಿಟ್ರು. ಅವರು ಹೊರಟಿ 5 to 10 minutes ಆದಮೇಲೆ ನಾವು ಹೊರಟ್ವಿ. ಸೊ ಯಾವ ಕಡೆ ಅಂತ ಗೊತ್ತಿಲ್ಲ, ರೂಟು ಹೋಗ್ತಾ ಇದ್ದೀವಿ. ನಮ್ಮ ಕಡೆ ಡಿಮ್ಯಾಂಡ್ ಇದೆ ಬಿಡಿ, ನಮ್ಮ ಕಡೆ ತುಂಬ ಪೀಸ್ಫುಲ್ಲಾಗಿತ್ತು. ವೆಹಿಕಲ್ಸ್ ಅಷ್ಟಾಗಿ ಓಡಾಡಲ್ಲ, ಪೂರ ದಟ್ಟವಾದ ಕಾಡು, ಮಸ್ತಾಗಿತ್ತು. ನಾವೇನಾದ್ರೂ ತಪ್ಪಾಗಿ ಬರ್ತಾ ಇದೀವ ಅಂತ. ನಾವು ರಿಟರ್ನ್ ಹೋಗಕ್ಕೆ ಇದೇ ರೋಡ್ ಹೋಗ್ಬೇಕಾದ್ರೆ ಶಾರ್ಟ್ ಕಟ್ ಆಯ್ತಾ? ಅವ್ರ ಜೊತೆ ಸಿಕ್ಕಿದ್ರೆ ಓಕೆ, ಸಿಗ್ಲಿಲ್ಲ ಅಂದ್ರೆ ಇವ್ರ ಮನೆಯವ್ರಿಗೆ ಸಂದೇಶ ಕಳಿಸ್ಬೇಕು. ಅರಣ್ಯದಲ್ಲಿ ಈ ಹಸುಗಳು ಮಾತ್ರ, ಕಾಡಸುಗಳು ಮಾತ್ರ ಇದೆ ನೋಡಿ. ಮುದ್ದು ಎಷ್ಟು ನಾಡಸು. ಓ ಇಲ್ಲೇ ಅವ್ರೆ ನೋಡಿ, ಹೋಗ್ತಾ ಇರಿ. ಫೈನಲಿ ನಮ್ಮ ಟ್ರಕ್ಕಿಂಗ್ ಮುಗಿಲಿಲ್ಲ. ಏನು ಹೇಳ್ತಾರೆ, ನಮ್ಮ ರೆಸಾರ್ಟ್ ಅವರು ಮೆಂಬರ್ಸ್ ಎಲ್ಲ ಸಿಕ್ಬಿಟ್ರು. ಇಲ್ಲ ಟೈಗರ್ ಇದೆ ಹಿಂದೆ. 7:30 ಇಂದ 9:30ವರೆಗೂ ಟ್ರಕ್ಕಿಂಗ್ ಇತ್ತು. ಸೊ ಮುಗಿಸ್ಕೊಂಡು ಬರುವಾಗ ಇಲ್ಲಿ ಒಂದು ಜರಿ ಕಾಣಿಸ್ತು, ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಎಲ್ಲನೂ ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ಬಂದಾಗ ಅರೌಂಡ್ 9:45 ಆಗಿತ್ತು. ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡ್ಕೊಂಡ್ವಿ. 11ಗೆ ಚೆಕ್ಔಟ್ ಇತ್ತು ನಮಗೆ. ಗೇಮ್ಸ್ ಆಡಿ ಟಿಫನ್ ಮುಗಿಸ್ಕೊಂಡು ಹೊರಟ್ವಿ. ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ಬಂದ್ವಿ. ಟಿಫನ್ಗೆ ಪೋಹಾ, ಇಡ್ಲಿ, ಸಾಂಬಾರು, ಚಟ್ನಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಟಿಫನ್ ಮುಗಿಸ್ಕೊಂಡು ಲಗೇಜ್ ಎತ್ಕೊಂಡು ನಾವು ಹೊರಟ್ವಿ. ಸೊ ನಮ್ಮನ್ನು ಡ್ರೈವರು ಕ್ರೊಕೊಡೈಲ್ ಪಾರ್ಕ್ಗೆ ಕರ್ಕೊಂಡು ಹೋದರು. ಕ್ರೊಕೊಡೈಲ್ ಪಾರ್ಕಲ್ಲಿ ಎಂಟ್ರಿ ಫೀಸ್ ಬಂದು 50 ರೂಪೀಸ್ ಇರುತ್ತೆ. ನಾವು ಸ್ಟಾರ್ಟಿಂಗ್ ಅಂದ್ಕೊಂಡ್ವಿ ಅಲ್ಲಿ ಸುಮ್ಮನೆ ಪ್ಲಾಸ್ಟಿಕ್ ಕ್ರೊಕೊಡೈಲ್ನ ಇಟ್ಟಿರ್ತಾರೆ ಅಂತ. ಯಾಕಂದರೆ ತುಂಬ ದೂರದಲ್ಲಿ ಇರುತ್ತೆ, ಅದು ಕಾಣಿಸಲ್ಲ, ಅದು ಮೂವ್ ಆಗೋದೆಲ್ಲ. ನಾವು ಹಂಗೆ ಅಂದ್ಕೊಂಡಿದ್ವಿ ಫಸ್ಟು, ಪ್ಲಾಸ್ಟಿಕ್ ಏನೋ ಇಟ್ಟಿದ್ದಾರೆ ಸುಮ್ಮನೆ ಅಂತ ಅಂದ್ಬಿಟ್ಟು. ಯಾಕಂದರೆ ಸ್ಟಾರ್ಟಿಂಗ್ಗೆ ಹೇಳಿ ಕಳಿಸಿದ್ರು ಅವರು, ಕಾಣಿಸಿದ್ರೆ ಕಾಣಿಸ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಥಾಟಲ್ಲಿ ಹೋದ್ವಿ. ಬಟ್ ಸೀರಿಯಸ್ಲಿ ಕ್ರೊಕೊಡೈಲ್ ಇತ್ತು ಅಲ್ಲಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಅದು ಸ್ವಲ್ಪನೂ ಮೂವೇ ಮಾಡಲ್ಲ. ಸೊ ನಾವು ಹಂಗೆ ಅಂದ್ಕೊಂಡ್ಬಿಟ್ಟಿದ್ವಿ ಕ್ರೊಕೊಡೈಲ್ ಇಲ್ಲ, ಸುಮ್ಮನೆ ಪ್ಲಾಸ್ಟಿಕ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯಿತು ಅದು ಒಂದು ಕ್ರೊಕೊಡೈಲ್ ಮೂವ್ ಮಾಡ್ತು. ಸೊ ಆಗ ಗೊತ್ತಾಯ್ತು ನಮಗೆ.
ನೋಡ್ತಾ ಇದ್ದೀರಾ ನೀವು, ಅದು ಮೂಮೆಂಟ್ ಮಾಡಿದ ತಕ್ಷಣ ನಮಗೆ ರಿಯಲೈಸ್ ಆಯಿತು, ಒಂದು 7 to 8 ಕ್ರೊಕೊಡೈಲ್ಸ್ ಏನೋ ಇದ್ವು ಅಷ್ಟೇ, ಇನ್ನೇನಿಲ್ಲ ಆ ಪ್ಲೇಸಲ್ಲಿ. ಅದನ್ನು ಮುಗಿಸ್ಕೊಂಡು ಡಿಸ್ನಿ ಪಾರ್ಕ್ ಅಂತ ಇತ್ತು, ಅಲ್ಲಿ ಕರ್ಕೊಂಡು ಹೋಗೋಕ್ಕಿದ್ರು. ಬಟ್ ನಮಗೆ ಗೋಕರ್ಣಗೆ ಬಸ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ನಾವು ಗೋಕರ್ಣಗೆ ಬಂದ್ವಿ. ನಮ್ಮ ರೆಸಾರ್ಟ್ ಯಾವ ಥರ ಇತ್ತು ಅಂತ ನಮ್ಮ ರೂಮು ಡಾಮ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. 3 ಬೆಡ್ಸು, ಮೇಲ್ಗಡೆ 3 ಬೆಡ್ಸು, ಕೆಳಗಡೆ 3 ಬೆಡ್ಸು. ಸೊ ನಮ್ಮ ರೆಸಾರ್ಟ್ ನೇಮ್ ಬಂದು ಅಬ್ಸಲ್ಯೂಟ್ ಪ್ಯಾರಡೈಸ್ ಗೋಕರ್ಣ ಅಂದ್ಬಿಟ್ಟು. ಪ್ರೈವೇಟ್ ಬೀಚ್ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಹೋಗಿದ್ದು ನಾವು ಸನ್ಸೆಟ್ ವ್ಯೂ ನೋಡಿ ಏನು ಸಖತ್ತಾಗಿದೆ ಅಂತ. ಸೊ ತುಂಬ ಟೈಮ್ ಎಂಜಾಯ್ ಮಾಡಿದ್ವಿ ನಾವಂತೂ. ಸನ್ಸೆಟ್ ವ್ಯೂ ನೋಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಅಷ್ಟೇ. ನೈಟ್ ಆದಮೇಲೆ ಕಬಡ್ಡಿ ಆ ಥರ ನೋಡ್ತಾ ಇದ್ದೀರಾ ಯಾವ ಲೆವೆಲ್ಲಿಗೆ ಆಟ ಆಡಿದ್ವಿ ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಆಲ್ಮೋಸ್ಟ್ ನಾವು 11:30ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೀಚ್ ಹತ್ರನೇ. ಆಫ್ಟರ್ ದಟ್ ಲಂಚ್ ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಇಲ್ಲಿ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಒಂಥರ ಏನು ಹೇಳ್ತಾರೆ, ಫ್ರೆಂಡ್ಸ್ ಆರ್ ಲೈಕ್ ಫ್ಯಾಮಿಲೀಸ್ ಅಂತಲೇ ಹೇಳ್ಬೋದು. ಒಂದು ಲೈನ್ಸ್ ಓದಿದ್ದೆ, ಯಾರನ್ನ ಸಂಬಂಧಿಕರಾಗಿ ಸೃಷ್ಟಿ ಮಾಡಿಲ್ವೋ ದೇವರು, ಅವರನ್ನು ಫ್ರೆಂಡ್ಸ್ ಆಗಿ ಕೊಡ್ತಾನಂತೆ. ಸೊ ನನ್ನ ಸಂಬಂಧಿಕರ ಥರನೇ ಇವರೆಲ್ಲ ನನಗೆ ಇವ್ರ ಜೊತೆ ಇದ್ದರೆ ಏನು ಹೇಳ್ತಾರೆ, ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಸಿಗುತ್ತೆ. ನೋಡ್ತಾ ಇದ್ದೀರಾ ನಾವೆಲ್ಲ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಾಯಿದ್ದೀವಿ. ಸೊ ಈಗ ಅನಿಸುತ್ತೆ ನಮಗೆ, ಯಾಕಾದರೂ ಇಷ್ಟು ಬೇಗ ದೊಡ್ಡವರಾದ್ವಪ್ಪ ಅಂತ ಒಂದು ಬೇಜಾರಾಗುತ್ತೆ. ಹಿಂಗೆ ಇರ್ಬೋದಾಗಿತ್ತಲ್ವಾ ಅಂತ. ನಾವು ಚೈಲ್ಡ್ಹುಡ್ಡಲ್ಲಿ ಏನೇನು ಮಾಡ್ತಾಯಿದ್ವಿ ಅದೆಲ್ಲ ನೆನಪಾಗುತ್ತೆ. ಇದನ್ನು ಚೈಲ್ಡ್ಹುಡ್ಡಲ್ಲಿ ಮಾಡ್ತಾಯಿದ್ವಿ. ಮರಳನ್ನ ಬಗೆದ್ಬಿಟ್ಟು ಅದರೊಳಗಡೆ ಹಾಕಿ ಗೂಡು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ತುಂಬ ವೀಡಿಯೋಸ್ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಿಲ್ಲ ನನಗೆ. ನಾವು ಆ್ಯಕ್ಚುಲಿ ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋ ರೀಸನ್ನಿಗೆ ಹೋಗಿರೋದಲ್ಲಿ ವೀಡಿಯೋ ತೊಗೊಳಕ್ಕಾಗಿಲ್ಲ. ನಾನು ಎಷ್ಟೋ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಒಂದು 11:30 12 o'clock ಹಂಗೆ ಊಟಕ್ಕೆ ಬಂದ್ವಿ. ಈ ಥರ ಇದೆ ನಮ್ಮ ರೆಸಾರ್ಟ್. ಇದ್ರ ಮೇಲೆ ನಿಂತ್ಕೊಂಡು ಬೀಚ್ನ ನೋಡ್ತಾ ಇದ್ದರೆ, ಆ ಬೀಚ್ದು ಅಲೆಗಳ ಸೌಂಡನ್ನ ಕೇಳಿಸ್ಕೊತಾ ಇದ್ದರೆ ನೆಕ್ಸ್ಟ್ ಲೆವೆಲ್. ಸೊ ಎಲ್ಲ ಊಟ ಆರ್ಡರ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ನಾವು ನಮ್ಮ ರೂಮ್ ಕಡೆ ಹೋದ್ವಿ. ಸೊ ಏನು ಮಲ್ಕೊಳ್ಳೋದು ಇದ್ದಿದ್ದೇ ಇರುತ್ತೆ ಡೈಲಿ. ಸೊ ಫ್ರೆಂಡ್ ಜೊತೆ ಔಟಿಂಗ್ ಬಂದಿದ್ದೀವಿ ಅಂದರೆ ಎವ್ರಿ ಮೂಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಟ ಆಡೋಣ ಅಂತ ಕಾರ್ಡ್ಸ್ ತೊಗೊಂಬಂದಿದ್ವಿ. ಸೊ ನಮಗೆ ಯಾರಿಗೂ ಕಾರ್ಡ್ಸ್ ಗೊತ್ತಿಲ್ಲ, ನಮಗೆ ರಾಕೇಶ್ ಹೇಳ್ಕೊಟ್ಟ. ಬಟ್ ಗುರುವಿಗೆ ತಿರುಮಂತ್ರ ಅನ್ನೋ ಥರ ಅಮೌಂಟ್ ಕಟ್ಕೊಂಡು ಆಡ್ತಾಯಿದ್ವಿ. 10 rupees ಅಷ್ಟೇ. ಎಲ್ಲ ಅವನ ಮೇಲೆ ಹಾಕಿ ಅವನಿಗೆ 3 ನಾಮ ಹಾಕಿ ತುಂಬ ಚೆನ್ನಾಗಿ ಆಡಿದ್ವಿ. ನಾನು ಮತ್ತು ನನ್ನ ಪಾರ್ಟ್ನರ್ ರಾಜು 120 rupees ಅಮೌಂಟ್ ಮಾಡ್ಕೊಂಡ್ವಿ. 3 ಜನನೂ ನಮಗೆ ಒಂದು 50 rupees ಸಮಥಿಂಗ್ ಆ ಥರ ಕೊಡಬೇಕಾಗಿತ್ತು. ನಾವು ಯಾರಿಗೂ ಕೊಡೋಂಗಿರಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ವಿ. ಮಲಗೋದ್ರೊಳಗೆ ತುಂಬ ಟೈಮ್ ಆಗಿತ್ತು. 3 hours ಅಷ್ಟೇ ಮಲಗಿದ್ದು. ಬೆಳಗ್ಗೆ ಎದ್ದ ತಕ್ಷಣ ಗೋಕರ್ಣದಲ್ಲಿ ಮಹಾಬಲೇಶ್ವರ ಟೆಂಪಲ್ ಅಂತ ಇದೆ. ಸೊ ಅಲ್ಲಿಗೆ ಹೊರಟ್ವಿ. 2 ಬೈಕನ್ನ ರೆಂಟಿಗೆ ತೊಗೊಂಡು ಹೊರಟ್ವಿ. ತುಂಬ ರಶ್ ಇತ್ತು. ಇಲ್ಲಿ ಎಲ್ಲ ಪಂಚೆ ಮತ್ತು ಬನಿಯನ್ ಹಾಕ್ಕೊಂಡಿದ್ದಾರೆ ಎಲ್ಲರೂ. ಬಾಯ್ಸ್ ಆಲ್ರೆಡಿ ನೋಡಿದರು, ಅದಕ್ಕೆ ಅವ್ರು ಬರಲಿಲ್ಲ. ನಾವು ಗರ್ಲ್ಸ್ಗಳು ಮಾತ್ರ ಕ್ಯೂ ನಿಂತ್ಕೊಂಡ್ವಿ. ನಾನು ಆ್ಯಕ್ಚುಲಿ ಜೀನ್ಸ್ ಹಾಕ್ಕೊಂಡೋಗಿದ್ದೆ. ಸೊ ನಾನು 100 rupees ಕೊಟ್ಟು ಪಂಚೆ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಕ್ಯೂ ನಿಂತಿದ್ವಿ. ತುಂಬ ರಶ್ ಇತ್ತು. ಮಾರ್ನಿಂಗ್ ಅಲ್ಲ, ಸೊ ತುಂಬ ರಶ್ ಇತ್ತು. ಆಫ್ಟರ್ನೂನ್ ಟೈಮ್ ಅಷ್ಟರೊಳಗೆ ಫುಲ್ ಫ್ರೀ ಇತ್ತು. ಪಂಚೆ ತೊಗೊಂಡು ಹಾಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಒಂದು ಗುಂಡಿ ಥರ ಇದೆ. ಸೊ ಅದರೊಳಗಡೆ ಕೈ ಹಾಕಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ನೋಡ್ತಾ ಇದ್ದೀರಾ ನೀವು, ಇದೇ ಒಳಗಡೆ ಗರ್ಭಗುಡಿ. ಸೊ ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ರಿಟರ್ನ್ ನಾವು ನಮ್ಮ ರೆಸಾರ್ಟ್ ಕಡೆ ಹೋಗ್ತಾ ಇದ್ವಿ. ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ ಹ್ಯಾಟ್? ಸಾರಿ, ಹ್ಯಾಟ್ ಅಲ್ಲ, ನಾನು ಯುವಕರು ಪಾಲ್ಗೊಂಡ ಪ್ರಯಾಣ ಮಾಡುತ್ತಿದ್ದಾರೆ. ಇದನ್ನು ವರದಿ ಮಾಡುತ್ತಿರುವವರು ಗೌತಮಿಗೌಡ ಎಸ್ನ ಒತ್ತು ಹೇಳಬಾರ್ದು, ತೇಲಿಸಬೇಕು. ಇದು ನೋಡಿ, ಇದು ಸಿಮೆಂಟಲ್ಲಿ ಮಾಡಿರೋದು ಮಣ್ಣಲ್ಲ ರೋಡು.
ಅದೇ ಅದಕ್ಕೂ ಎಂಥದೋ ಒಂದು ಅದು ಒಂಚೂರು ನಾಲ್ಗೆ ಬಡವರ್ಸುತ್ತೆ. ನಾನ್ ವೆಜ್ ತಿಂದಲ್ಲ ಅದಕ್ಕೆ. ಹಾ. ಇದು ಮಣ್ಣಿಂದು ರೋಡು, ಹಳ್ಳ ಗುಂಡಿ ತಿಂದಿರೋದೆಲ್ಲ ಇದನ್ನು ಹೇಳುತ್ತಿರುವವರು ರಿಪೋರ್ಟರ್ ಲಿಖಿತ್, ಕ್ಯಾಮ್ರಾಮ್ಯಾನ್ ಗೌತಮಿ ಗೌಡ BS. ಧನ್ಯವಾದಗಳು. ಜೊತೆಗೆ ನಾನು ಇದೀನಿ ಮಧ್ಯದಲ್ಲಿ ಮೇಕಪ್ ಮ್ಯಾನ್ ರಾಜೇಶ್ ಗೌಡ. ಛತ್ರಿಯನ್ನು ಹಿಡಿದಿರುವ ರಾಜೇಶ್. ರಾಕೇಶ್ ಅವ್ರ ಅಲ್ಲ, ಅಲ್ಲಿ ಛತ್ರಿ ಹಿಡಿದವ್ರೆ. ಇದು ನೋಡಿ, ಈಗ ನಾವು ನಮ್ಮ ರೆಸಾರ್ಟ್ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ. ಈಗ ಎಲ್ಲರೂ ಹೋಗಿ ಬೀಳ್ತೀವಿ. ಎಲ್ಲಿಗೆ? ಬೀಚಿಗೆ. ಹುಷಾರು. ಇದೆ ನಮ್ಮ ರೆಸಾರ್ಟ್. ಎಷ್ಟು ಚಂದ ಇದೆ ರೋಡು ಅಂದ್ರೆ. ಪದಗಳೇ ಸಾಲದು ಕರ್ಕೊಂಡ್ಬಂದು ಫ್ರೀಯಾಗಿ ಡೆಲಿವರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ನೋ ಚಾರ್ಜ್. ಇಲ್ಲಂತೂ ತುಂಬಾ ತುಂಬಾ ಕೂಲ್ ಆಗಿದೆ. ಎಷ್ಟು ತಣ್ಣಗೆ ವಾತಾವರಣ ಇದೆ ಅಂತ ಅಂದ್ರೆ ಹೇಳೋದೇ ಆಗಿದೆ. ಈ ಅವ್ರ ಹತ್ರ ಇದೆ. ಮೀಟ್ ಮಾಡುವ. ಶಬಾಷ್. ಇವರೇ ರಿಪೋರ್ಟರ್ ಲಿಖಿತ್ ಗೌಡ, ಅಲ್ಲ ಲಿಖಿತ್ ಕುಮಾರ್. ನಾನೇ ಅರೆ ಇವ್ರೆ, ಅರೆ ಇವ್ರೆ. ಹೇಳ್ರಿ. ಮಗು ಅಳ್ತಿದೆ. ಮೊತ್ತಗಳಪ್ಪ ಉಡ್ವಡ್ಸ್ಕೊಡಿ, ಮಗು ಅಳ್ತಿದೆ. ಬಹಳ ಚಿಕ್ಕ ಮಗು, ಎತ್ಕೊಳಕ್ಕಾಗಲ್ಲ. ಎತ್ಕೊಂಡ್ರೆ ಉಳಿಯಲ್ಲ. ಎತ್ಕೊಂಡವರು ಎತ್ತಾಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಸೊ ಫೈನಲಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಬೀಚಲ್ಲಿ ಹೋಗಿ ಆಟ ಆಡೋದಕ್ಕೆ ಹೊರಟ್ವಿ. ಸೊ ನಾವು ಯಾರು ಫೋನ್ ತೊಗೊಂಡು ಹೋಗಿರಲಿಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅರೌಂಡ್ 6:30 ಬಸ್ ಇದ್ದಿದ್ದು ನಮಗೆ. ಬಂದು ಸ್ನಾನ ಮಾಡಿಕೊಂಡು ಎಲ್ಲ ಹೊರಟಿ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ಚೆಕ್ಔಟ್ ಮಾಡಿ ಫುಲ್ ಸುಸ್ತಾಗಿ ಎಲ್ಲವೂ ಖಾಲಿ ಜೀವನವೇ ಶೂನ್ಯ. ಚೆಕ್ಔಟ್ ಆಗಿ ಕೀ ಕೊಟ್ಟು ಹೋಗ್ತಾ ಇದ್ದೀವಿ. ನೋಡೋಣ. ಚಳಿ ರೂಮ್. ನಾವು ಹೊರಡುವಾಗ್ಲೂ 5:30 ಅರೌಂಡ್ ಆಗಿದ್ದು. ಸೊ ಸನ್ಸೆಟ್ ಟೈಮು. ಸೊ ನೋಡ್ತಾ ಇದ್ದೀರಾ, ಒಂದು ರೌಂಡ್ ಬೀಚ್ನ ತೋರಿಸ್ಕೊಂಡು ನಾವು ಹೊರಡ್ತಾ ಇದ್ವಿ. 6:30 ಬಸ್ ಇತ್ತು, ಆರಾಮಾಗಿ ಬಂದ್ವಿ. ಮಧ್ಯದಲ್ಲಿ ಬಸ್ ತುಂಬ ಪ್ರಾಬ್ಲಮ್ ಆಯಿತು. ಇಟ್ಸ್ ಓಕೆ, ಫೈನ್. ಒಂದು ಸರ್ತಿನಾದರೂ ನೀವು ಲೈಫ್ ಟೈಮಲ್ಲಿ ದಾಂಡೇಲಿ ಟ್ರಿಪ್ ಹೋಗಿ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗ ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.